ರಾಜಕೀಯಕ್ಕೆ ಸಂಬಂಧಪಟ್ಟ ರಣರೋಚಕ ಸುದ್ದಿ ಇದು. ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿ ಅಂತ ಕರೆದ್ರೂ ಕೂಡ ತಪ್ಪಲ್ಲ. ನವೆಂಬರ್ ಕ್ರಾಂತಿ ಟಾರ್ಗೆಟ್ ಸಿದ್ದುನಾ ಡಿಕೆನಾ? ಸಿದ್ದು ಡಿಕೆ ನಡುವೆ ಅಧಿಪತ್ಯ ಕದನ. ನವೆಂಬರ್ ಕ್ರಾಂತಿ ಸಿದ್ದರಾಮಯ್ಯರ ಡಿಕೆ ಶಿವಕುಮಾರ ಸಿದ್ದು ಡಿಕೆ ನಡುವೆ ಅಧಿಪತ್ಯ ಕದನ. ಚಕ್ರವರ್ತಿ ಸ್ಥಾನಕ್ಕಾಗಿ ಕಾಳಗ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಶತ ಪ್ರಯತ್ನ. ಸದ್ಯ ಸಿದ್ದು ಬಣ ಸ್ಟ್ರಾಂಗ, ಡಿಕೆ ಬಣ ಪ್ರಬಲನ. ಯಾರ ಬಣದಲ್ಲಿ ಎಂಎಲ್ಎಗಳ ಸಂಖ್ಯೆ ಜಾಸ್ತಿ? ಯಾರ ಬಣದಲ್ಲಿ ಸಿದ್ದರಾಮಯ್ಯರ ಬೆಂಬಲಕ್ಕೆ ನಿಲ್ಲುವ ಎಂಎಲ್ಎಗಳೆಷ್ಟು? ಡಿಕೆಶಿ ಪರ ನಿಲ್ಲುವ ಶಾಸಕರೆಷ್ಟು? ಅಂಕಿ ಅಂಶ ಸಮೇತ ಫ್ರೀಡಂ ಟಿವಿ ಸ್ಫೋಟಕ ವರದಿಯನ್ನ ಇನ್ನೇನು ಕೆಲವೇ ಘಳಿಗೆಯಲ್ಲಿ ಬ್ರೇಕ್ ಮಾಡುತ್ತೆ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾತ್ರ, ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾತ್ರ. ನವೆಂಬರ್ ಕ್ರಾಂತಿ, ರಾಜಣ್ಣ ಹೇಳಿದ ಭವಿಷ್ಯದ ಮೂಲ ಏನು? ಸಿದ್ದರಾಮಯ್ಯ ವರ್ಸಸ್ ಡಿಕೆ ನಡುವೆ ಅಧಿಪತ್ಯ ಕಾಳಗ ಅಥವಾ ಕದನ? ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಕಸರತ್ತು. ಒಂದು ಸೇನೆಯ ಶಕ್ತಿ ಪ್ರಬಲವಾಗಿದ್ರೆ ಮಾತ್ರ ಸೇನೆಯ ದಂಡನಾಯಕನಿಗೆ ಆತ್ಮವಿಶ್ವಾಸ. ಕಾಂಗ್ರೆಸ್ಸಿನಲ್ಲಿರ್ತಕ್ಕಂತಹ ಬಣ ಸಿದ್ದು ಬಣ, ಡಿಕೆ ಬಣ ತಟಸ್ಥ ಬಣ. ಡಿಕೆ ಬಣದಲ್ಲಿ ಬೆಂಬಲಿಗರ ಕೊರತೆ ಕಂಡರೆ ಸಿದ್ದರಾಮಯ್ಯ ಚಕ್ರವರ್ತಿ ಖಂಡಿತ. ಸಿದ್ದರಾಮಯ್ಯರ ಬಣದಲ್ಲಿ ಬೆಂಬಲಿತರ ಸಂಖ್ಯೆ ಕಮ್ಮಿ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಯಶಸ್ಸಿನ ಏಣಿ ಸಿಕ್ಕದಂಗಾಗುತ್ತೆ. ನವೆಂಬರ್ ಕ್ರಾಂತಿ, ಆ ಕ್ರಾಂತಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಬ್ಲಾಸ್ಟಿಂಗ್ ಸುದ್ದಿ ಇದು. ಕರ್ನಾಟಕದ ರಾಜಕಾರಣನೇ ಒಂದು ತರಹದ ಕುತೂಹಲದ ಅರಮನೆ ಇದ್ದ ಹಾಗೆ ಕರ್ನಾಟಕದ ರಾಜಕಾರಣ. ಅದರಲ್ಲೂ ಕೂಡ ನವೆಂಬರ್ 20-22ನೇ ತಾರೀಖು ಬಂದ್ರೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. 2.5 ವರ್ಷ. ನಿಮಗೆ ಗೊತ್ತಿರಲಿ, ಚುನಾವಣಾ ಪೂರ್ವ ಪ್ರಮಾಣ ಏನಿತ್ತು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅರ್ಧ, ಸಿದ್ದರಾಮಯ್ಯನವರು ಅರ್ಧ ಆಡಳಿತ ಮಾಡಲಿ ಕರ್ನಾಟಕನ ಅಂತ. ಇದು ಮೌಖಿಕವಾಗಿ ಉಳಿದುಕೊಂಡಿದ್ದ ಒಂದು ಐತಿಹಾಸಿಕ ಪ್ರಶ್ನೆ. ಆದರೆ ಅದು ಈಗ ಪ್ರಾಯೋಗಿಕ ಆಗುತ್ತಾ ಅನ್ನೋದೇ ವಿಚಾರ. ಹಾಗಾದ್ರೆ ಸಿದ್ದು ಡಿಕೆ ನಡುವೆ ಅಧಿಪತ್ಯ ಕದನ, ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಕಸರತ್ತು. ಡಿಕೆ ಶಿವಕುಮಾರ್ ನಮಗೆ ಗೊತ್ತಿರೋ ಹಾಗೆ, ನಿಮ್ಮ ಕಣ್ಣಿಗೆ ರಾಚೋ ಹಾಗೆ ಕುಣಿಗಲ್ ಶಾಸಕ, ರಾಮನಗರದ ಶಾಸಕ, ಅದು ಬಿಟ್ಟರೆ ಇನ್ಯಾರು? ಶಿವಾಜಿನಗರದ ಶಾಸಕನನ್ನು ಸೇರಿಸಿಕೊಳ್ತೀರಾ? ಸರಿ, ಸೇರಿಸಿಕೊಳ್ಳಿ, 3 ಜನ. 4ನೆಯದು ಯಾರು? ಶರತ್ ಬಚ್ಚೇಗೌಡ. ಸರಿ ಬಿಡಿ, ಪಕ್ಷ ಅಲ್ಲದೆ ಇದ್ದರೂ ಬೇಕಾದ್ರೆ ಸೇರಿಸ್ಕೊಳ್ಳಿ. ಇನ್ನುಳಿದವರು ಯಾರು? ಬಾಲಕೃಷ್ಣ ಅವರ? ಸರಿ, ಸೇರಿಸ್ಕೊಳ್ಳಿ, 5. ಇನ್ನುಳಿದವರು ಯಾರು? ಹಿಂಗೆ ಹೋಗುತ್ತೆ ಪಟ್ಟಿ. ಅದಕ್ಕೆ ಹೇಳಿದ್ದು ನಾನು, ಕರ್ನಾಟಕದ ರಾಜಕಾರಣ ಅತ್ಯಂತ ಕ್ಯೂರಿಯಾಸಿಟಿ ಇರ್ತಕ್ಕಂತಹ ಬಂಗ್ಲಾ, ಅತಿ ಕ್ಯೂರಿಯಾಸಿಟಿ. ಸಿದ್ದರಾಮಯ್ಯರ ಬಣದಲ್ಲೋ ಲೆಕ್ಕ ಹಾಕೊಂಡು ಹಂಗೆ ಹೋಗ್ತಾ ಇರ್ಬೋದು. ಡಾಟ್ಸ್ ಕನೆಕ್ಟ್ ತರ ಚುಕ್ಕೆಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈ ಎಂಎಲ್ಎ, ಆ ಎಂಎಲ್ಎ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬಲ 135, 135. 135 ಶಾಸಕರ ಪೈಕಿ ಯಾರ ಪರ ಗೊತ್ತಾ? ಶಾಸಕರ ಬಲಾಬಲದಲ್ಲಿ ಈಗಲೂ ಸಿದ್ದುನೇ ಸ್ಟ್ರಾಂಗ್. ಸಿದ್ದರಾಮಯ್ಯ ಕುರುಬರ ಪರಮೋಚ್ಚ ನಾಯಕ. ಕನಿಷ್ಠ 90 ಎಂಎಲ್ಎಗಳಿಗೆ ಸಿದ್ದು ಮಾತೆ ವೇದವಾಕ್ಯ. 90 ಎಂಎಲ್ಎಗಳು ಸಿಎಂ ಸಿದ್ದು ಹಾಕಿದ ಗೆರೆ ದಾಟೋದಿಲ್ಲ, ಲಕ್ಷ್ಮಣ ರೇಖೆ ದಾಟೋದಿಲ್ಲ. ಅವರು 20-30 ಎಂಎಲ್ಎಗಳು ಮಾತ್ರ ಡಿಸಿಎಂ ಡಿಕೆ ಪರ. ಕಾಂಗ್ರೆಸ್ ಪಕ್ಷದ ಉಳಿದ 10-15 ಶಾಸಕರು ತಟಸ್ಥ ಅವಕಾಶವಾದಿಗಳವರೆಲ್ಲ. ಯಾವಾಗ ಬೇಕಾದ್ರೂ ವಾಲ್ತಾರೆ, ರಿಜ್ವಾನ್ ಅರ್ಷದ್ ತರ. ಇದು ನಿಮ್ಮ ಫ್ರೀಡಂ ಟಿವಿಯ ಪೊಲಿಟಿಕಲ್ ಬಿಗ್ಗೆಸ್ಟ್ ಸ್ಟೋರಿ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಬಲ ಇರೋದು 135. ಸರಿ, ಬೈ ಎಲೆಕ್ಷನ್ ಆದ ನಂತರ 138. ಶಾಸಕರ ಬಲಾಬಲದಲ್ಲಿ ಈಗಲೂ ಸಿದ್ದುನೇ ಸ್ಟ್ರಾಂಗ್ ಕಂಡ್ರಯ್ಯ. ಪ್ರಸ್ತುತ
ಈಗಲೂ ಸಿದ್ದರಾಮಯ್ಯರೇ ಸ್ಟ್ರಾಂಗು. ಡಿ ಕೆ ಶಿವಕುಮಾರ್ದು 20-30 MLAಗಳ ಬೆಂಬಲ ಸಿಗೋದು ಮ್ಯಾಕ್ಸಿಮಮ್. ಈ ಬೆಂಬಲಗಳು ಸಾಕಾಗಬಹುದಾ? ಆಧಿಪತ್ಯ ಕಾಳಗಕ್ಕೆ ಸಾಕಾಗೋದಿಲ್ಲ, ವೈಜ್ಞಾನಿಕವಾಗಿಯೂ ಸಾಕಾಗೋದಿಲ್ಲ, ರಾಜಕೀಯವಾಗಿಯೂ ಸಾಕಾಗೋದಿಲ್ಲ. ಮತ್ತ್ಯಾಕೆ ಅಗ್ರೆಸಿವ್, ಮತ್ತ್ಯಾಕೆ ಆವೇಶ? ಹೈಕಮಾಂಡ್ ನಾಯಕರ ನಿರ್ಧಾರ ಬೆಂಬಲಗಳ ಅವಶ್ಯಕತೆಯನ್ನ ಇಲ್ಲದಂಗೆ ಮಾಡುತ್ತೆ ಅನ್ನೋ ಆತ್ಮವಿಶ್ವಾಸ. ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣನಿಗೆ ಒಂದು ವಸ್ತುವನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಿದಾಗ ನಿಮ್ಮ ಬೆಂಬಲ ಯಾರಿಗೆ ಬೇಕು? ಮನೆ ಯಜಮಾನ ನಮ್ಮಪ್ಪ ಹೇಳಿದ್ರೆ ಸಾಕಲ್ಲ ಅಂತೇಳಿ ಸಾಮಾನ್ಯವಾಗಿ ಮನೆಯಲ್ಲಿ ನಡೆಯುವಂತಹ ಘಟನೆಗಳಲ್ವಾ. ಹಂಗೇನೆ ಶಾಸಕರ ಬೆಂಬಲಗಳು ಸಿಗದೆ ಹೋದಾಗ ಅದರ ಅಗತ್ಯತೆಗಳನ್ನು ನಿವಾರಣೆ ಮಾಡೋದಕ್ಕಿರೋ ಮತ್ತೊಂದು ಆಯ್ಕೆ ಅಂದ್ರೆ ಹೈಕಮಾಂಡ್ ನಾಯಕರ ಆದೇಶ. ಅದು ಬಂದ್ರೆ ಸಾಕಲ್ವಾ? ನಮಗಿನ್ಯಾವ ಶಾಸಕರ ಬೆಂಬಲದ ಅಗತ್ಯತೆ ಇದೆ? ಹಂಗೆ ಬರುತ್ತೆ. ಡಿ ಕೆ ಶಿವಕುಮಾರ್ ಮೊನ್ನೆ ನಾವೇ ಬ್ರೇಕ್ ಮಾಡಿದ್ವಿ, ಖಾಸಗಿ ಸಂದರ್ಶನ ಒಂದರಲ್ಲಿ ಅವರ ಭತ್ತದ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಲ್ಲೇ ಅವರ ಭತ್ತದ ಆಸೆಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್. ಹೈಕಮಾಂಡ್ಗೆ ನಾನು ತಲೆಬಾಗುತ್ತೀನಿ, ಅಲ್ಲೂ ಅದನ್ನೇ ಪುನರುಚ್ಚಾರ ಮಾಡಿದ್ದವರು. ಹುಟ್ಟು ಕಾಂಗ್ರೆಸ್ಸಿಗ, ನನ್ನ ಸಾವು ಕೂಡ ಕಾಂಗ್ರೆಸ್ಸಿಗನಾಗಿಯೇ. ಸೊ ಹಾಗಾದ್ರೆ ನೀವು ಈಗಲೂ ಬೇಕಾದ್ರೆ ಲೆಕ್ಕಾಚಾರ ಹಾಕಿ ನೋಡಿ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಬಲ 135, ಆದರೆ 138 ಶಾಸಕರಿರ್ತಕ್ಕಂಥ ಒಂದು ಸುಭದ್ರ ಸರ್ಕಾರ. 135 MLAಗಳ ಪೈಕಿ ಯಾರು ಯಾರ ಪರ ಗೊತ್ತಾ? ಯಾರು ಯಾರ ಪರ ನೋಡ್ರಿ. ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು ಈ 3 ಕ್ಷೇತ್ರಗಳ ಇತ್ತೀಚೆಗಿನ ಶಾಸಕರು. CP ಯೋಗೇಶ್ವರ್ ಯಾರ ಪರ ಹೇಳಿಕೊಡಬೇಕೇನು? ಇನ್ನು ಸೇಟು ಶಿಗ್ಗಾವಿಯದ್ದು ಯಾರ ಪರ ಹೇಳ್ಕೊಡ್ಬೇಕೇನು? ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಂಡಾಗ ಬೆರಳೆಣಿಕೆ ಶಾಸಕರ ಬೆಂಬಲ ಮಾತ್ರ ಡಿಕೆಗೆ ಸಿಗೋದು, ಆದ್ರೆ 10-100 ಬೆಂಬಲ ಸಿಗೋದು ಸಿದ್ದರಾಮಯ್ಯನವರಿಗೆ. ಈಗಲೂ ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯರೇ ಸ್ಟ್ರಾಂಗು. ಹಾಗಾದ್ರೆ ಸಿದ್ದುಗೆ ಹೋಲಿಸಿದ್ರೆ DKಶಿ ಬಳಿ ಶಾಸಕರ ಸಂಖ್ಯೆ ತೀರಾ ಕಮ್ಮಿ. ಈ ಕಾರಣದಿಂದಲೇ ಧೈರ್ಯವಾಗಿ ಮುಂದಡಿ ಇಡದ ಡಿಕೆ. ಒಂದು ಭಯ ಇದೆ, ಆ ಭಯವೇ ಅವರನ್ನ ತಡಿತಾ ಇದೆ. ಈ ಕಾರಣದಿಂದಲೇ ಧೈರ್ಯವಾಗಿ ಮುಂದಡಿ ಇಡೋದಕ್ಕೆ ಡಿಕೆ ಹಿಂದೇಟು. ಸಿದ್ದು ಬಣದ ಶಾಸಕರನ್ನ ಸೆಳೆಯಲು ಡಿಕೆ ಸೈಲೆಂಟ್ ಕಸರತ್ತು. ಬೆಂಗಳೂರು ನಗರ ಗ್ರಾಮೀಣದ ಮೇಲೆ ಹಿಡಿತಕ್ಕೆ GBA ಗ್ರೇಟರ್ ಬೆಂಗಳೂರು ಮೂಲಕ ತಂತ್ರ. ಕರಾವಳಿ ಮಲೆನಾಡು ಶಾಸಕರ ಸೆಳೆಯಲು ಆ ಭಾಗಕ್ಕೆ ಪದೇ ಪದೇ ಭೇಟಿ. ಇದೀಗ UKP ಸಂತ್ರಸ್ತ ರೈತರಿಗೆ ಉತ್ತಮ ಪರಿಹಾರ ಕೊಡಲು ಯತ್ನ. ಉತ್ತರ ಕರ್ನಾಟಕ ಭಾಗದವರು. ಈ ಮೂಲಕ ಉತ್ತರ ಕರ್ನಾಟಕದ ಶಾಸಕರ ಒಲವು ಗಿಟ್ಟಿಸಲು ಡಿಕೆ ಶತಪ್ರಯತ್ನ. ನವೆಂಬರ್ ಹೊತ್ತಿಗೆ ಸಿದ್ದು ಡಿಕೆ ಸಂಖ್ಯಾಬಲದಲ್ಲಿ ಏರುಪೇರು ಆಗಲಿದೆಯಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಿದ್ದುಗೆ ಹೋಲಿಸಿದ್ರೆ DKಶಿ ಬಳಿ ಬೆಂಬಲದ ಕೊರತೆ ಇದೆ. DK ಶಿವಕುಮಾರ್ ಪ್ರವಾಸ ಮಾಡಿದಂತೆ ಸಿದ್ದರಾಮಯ್ಯನವರು ಪ್ರವಾಸ ಮಾಡದೇ ಇರಬಹುದು. DK ಶಿವಕುಮಾರ್ ವಿಸಿಟ್ ಮಾಡಿದ ಸ್ಥಳಗಳಿಗೆ ಸಿದ್ದರಾಮಯ್ಯನವರು ವಿಸಿಟ್ ಮಾಡದೇ ಇರಬಹುದು. DKಶಿ ಕೈಯಲ್ಲಿ ಇರುವ ಸ್ಮಾರ್ಟ್ ಫೋನು ಸಿದ್ದರಾಮಯ್ಯರವರು ಫೋನ್ ಬಳಕೆ ಮಾಡದೇ ಇರಬಹುದು. ಹಾಗಂತ ಸಂಪರ್ಕದಲ್ಲಿ ಇಲ್ದಲೇ ಇರಲ್ಲ. ಎಲ್ಲ ನೀವು ತಂತ್ರವನ್ನು ರೂಪಿಸಿದ್ರೆ ಸಿದ್ದರಾಮಯ್ಯರವರು ರಣತಂತ್ರ ರೂಪಿಸ್ತಾರೆ. ಇದು ನನ್ನ ಮಾತಲ್ಲ, ಚಿಕ್ಕಬಳ್ಳಾಪುರ ಶಾಸಕರು ಒಂದ್ಸತಿ ಹೇಳಿದ್ರು. ಸಿದ್ದರಾಮಯ್ಯನವರು ರಣತಂತ್ರ ರೂಪಿಸ್ತಾರೆ. ನೀವು ಬರೀ ಐಡಿಯಾಗಳನ್ನು ಪ್ರಸ್ತುತಪಡಿಸಬಹುದು, ಆದರೆ ಐಡಿಯಾಲಜಿಗಳ ಕ್ರಿಯೇಟರ್ ಸಿದ್ದರಾಮಯ್ಯ. ನೀವು ಬರೀ ಸ್ಟ್ರಾಟಜಿಯನ್ನ ನಂಬಿಕೊಂಡು ಇರಬಹುದು, ಆದರೆ
ಸೆನ್ಸೇಷನಲ್ ಸ್ಟ್ರಾಟಜಿಯ ಕ್ರಿಯೇಟರ್ ಸಿದ್ದರಾಮಯ್ಯ, ಸಂವೇದನದ ಅದರ ನಿರ್ಮಾತೃ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರಿನ ಮುಖೇನ ಸ್ಥಳೀಯ ನಾಯಕರುಗಳನ್ನು ಸೆಳೆಯಬಹುದೇ ಹೊರತಾಗಿ ವಿಧಾನಸಭೆಯ ಸದಸ್ಯರುಗಳನ್ನು ಸೆಳೆಯೋದಕ್ಕೆ ಸಾಧ್ಯನಾ? ದಕ್ಷಿಣ ಕನ್ನಡ ಜಿಲ್ಲೆ UT ಖಾದರ್ ಅವರನ್ನ DK ಶಿವಕುಮಾರ್ ಸೆಳೆಯೋದಕ್ಕೆ ಸಾಧ್ಯನಾ? ಅಶೋಕ್ ರೈರವರನ್ನ DK ಶಿವಕುಮಾರ್ ಸೆಳೆಯೋದಕ್ಕೆ ಸಾಧ್ಯನಾ? ಹಿಂಗೆ ಬರುತ್ತೆ ಸಾಲುಗಳು. ಅಸಾಧ್ಯ ಅನ್ನೋ ಉತ್ತರವಲ್ಲದೆ ಮತ್ತಿನ್ನೊಂದು ಅಭಿಪ್ರಾಯಗಳು ವ್ಯಕ್ತವಾಗೋದಿಲ್ಲ. ಸಿದ್ದರಾಮಯ್ಯ ವರ್ಸಸ್ DK ಅಂತ ಬಂದಾಗ ಇದು ಹೇಳ್ತಾ ಇರೋದು. DK ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅಂತ ಬಂದಾಗ ಲೆಕ್ಕಾಚಾರಗಳು ಅದಲು ಬದಲಾಗ್ತವೆ. ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅಂತ ಬಂದಾಗ ಪೊಲಿಟಿಕಲ್ ಕ್ಯಾಲ್ಕುಲೇಟೆಡ್ ಆಚೆ ಈಚೆ ಆಗುತ್ತೆ. MB ಪಾಟೀಲ್ ವರ್ಸಸ್ DK ಅಂತ ಬಂದಾಗ ಡೆಫಿನೆಟ್ಲಿ ಕ್ಯಾಲ್ಕುಲೇಟೆಡ್ ಆಚೆ ಈಚೆ ಆಗುತ್ತೆ. ಅದರಲ್ಲಿ ಯಾವ ಅನುಮಾನಗಳು ಬೇಡ. ಆದರೆ ಸಿದ್ದರಾಮಯ್ಯ ವರ್ಸಸ್ DK ಅಂತ ಬಂದಾಗ ಲೆಕ್ಕಾಚಾರ ಸ್ಟುಡಿಯೋದಲ್ಲಿ ಕೂತು ಹೇಳಬಹುದು. ಅಷ್ಟು ಸುಲಭ, ಅಷ್ಟು ಸರಳ, ಅಷ್ಟು ಸ್ಪಷ್ಟ. ಅದು ಯಾಕಂಗೆ ಹೇಳ್ತಿದ್ದೀವಿ ಅಂತ ಕೇಳಿದ್ರೆ ನಮಗೂ ಸಿದ್ದರಾಮಯ್ಯರಿಗೆ ಯಾವುದೇ ಸಂಬಂಧ ಇಲ್ಲ. ಆದರೆ ಕರ್ನಾಟಕದ ಪೊಲಿಟಿಕಲ್ ಕ್ಯಾಲ್ಕುಲೇಟೆಡೇ ಹಾಗೆ. ಸಿದ್ದರಾಮಯ್ಯ ವರ್ಸಸ್ DK ಅಂತ ಬಂದಾಗ ಆ ತರಹದ ಲೆಕ್ಕಾಚಾರಗಳು ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.